Stuck a Bible. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 1-8 ವಾಕ್ಯಗಳನ್ನ ಪ್ರಾರ್ಥನೆ ಪೂರ್ವಕವಾಗಿ ಓದಿಕೊಳ್ಳೋಣ ಮತ್ತು ಕೇಳಿಸಿಕೊಳ್ಳೋಣ. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೆ ಉಪದ್ರವಗಳು. ಇವುಗಳಲ್ಲಿ ದೇವರ ರೌದ್ರವೂ ಮುಗಿದಿರುವುದು. ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದ್ದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ನೀನೊಬ್ಬನೇ ಪರಿಶುದ್ಧನು. ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದದರಿಂದ ಎಲ್ಲಾ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು ಎಂದು ಹೇಳಿದರು. ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನವು ತೆರೆಯಿತು. ಅದರೊಳಗಿಂದ 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. ಅವರು ಪ್ರಕಾಶವೂ ನಿರ್ಮಲವೂ ಆದ ನಾರುಮಡಿಯನ್ನು ಧರಿಸಿಕೊಂಡಿದ್ದರು. ತಮ್ಮ ಎದೆಗಳಿಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದರು. 4 ಜೀವಿಗಳಲ್ಲಿ ಒಂದು ಈ 7 ಮಂದಿ ದೇವದೂತರಿಗೆ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನಾದ ದೇವರ ರೌದ್ರದಿಂದ ತುಂಬಿದ್ದ 7 ಚಿನ್ನದ ಪಾತ್ರೆಗಳನ್ನು ಕೊಟ್ಟಿತು. ದೇವರ ತೇಜ ಸಾನ್ನಿಧ್ಯದಿಂದಲೂ ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ ಆ 7 ಮಂದಿ ದೇವದೂತರ ಕೈಯಲ್ಲಿದ್ದ 7 ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದೊಳಗೆ ಪ್ರವೇಶಿಸುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಆಮೆನ್. ಓದಿದಂತ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು, ಧ್ಯಾನಿಸಲಿರ್ತಕ್ಕಂಥ ಆತ್ಮೀಯ ಪಾಠಗಳನ್ನು, ಸತ್ಯಗಳನ್ನ ನಾನು ತಾವುಗಳು ಗ್ರಹಿಸಿಕೊಳ್ಳುವಂತೆ ದೇವರು ತಾನೇ ತನ್ನ ಆತ್ಮನ ಸಹಾಯವನ್ನ ನಮಗೆ ದಯಪಾಲಿಸಲಿ. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ ನಾವು ಕಳೆದ ಹಲವಾರು ವಾರಗಳಿಂದ ಧ್ಯಾನಿಸುತ್ತಿದ್ದೇವೆ. ಈ ಒಂದು ಅಧ್ಯಾಯ ಕರ್ತನ ನ್ಯಾಯ ತೀರ್ಪಿನ ಕೊನೆಯ ಸಿದ್ಧತೆಯನ್ನ ಕುರಿತು ಮಾತನಾಡುತ್ತದೆ. ಅಂದ್ರೆ 7 ಪಾತ್ರೆಗಳ ನ್ಯಾಯ ತೀರ್ಪನ್ನ ಕುರಿತು ಮಾತನಾಡುವಂಥದ್ದಾಗಿದೆ. ದೇವರ ರೌದ್ರತೆ ಅಥವಾ ಉಗ್ರಕೋಪ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುವುದನ್ನು ನಾವು ಬಲ್ಲವರಾಗಿದ್ದೇವೆ. ಮತ್ತು 6ನೇ ಅಧ್ಯಾಯದಲ್ಲಿ ಪ್ರಾರಂಭಗೊಂಡಂತ ಕರ್ತನ ಆ ಒಂದು ಕೋಪ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯದಲ್ಲಿ ಪೂರ್ಣಗೊಳ್ಳುವುದನ್ನ ಕುರಿತು 15ನೇ ಅಧ್ಯಾಯದಲ್ಲಿ ಅದರ ಅಂತಿಮ ಸಿದ್ಧತೆಯನ್ನ ಕುರಿತು ನಾವು ಧ್ಯಾನಿಸುತ್ತಿದ್ದೇವೆ. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 3 ಭಾಗಗಳನ್ನಾಗಿ ಧ್ಯಾನಿಸುತ್ತಿದ್ದೇವೆ. ಮೊದಲನೆಯ ಭಾಗದಲ್ಲಿ ನಾವು ಯಾವ ರೀತಿಯಾಗಿ ಕರ್ತನು ಈ ಒಂದು ನ್ಯಾಯ ತೀರ್ಪಿನ ವಿಷಯದಲ್ಲಿ ಯೋಜನೆಯನ್ನ ಮಾಡಿದ್ದಾನೆ, ಸಂಕಲ್ಪವನ್ನ ಹೊಂದಿದ್ದಾನೆ ಎಂಬುದಾಗಿಯೂ, ಎರಡನೇದಾಗಿ ದೇವರ ಗುಣಲಕ್ಷಣಗಳನ್ನು ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಪ್ರಿಯರೇ, ಈ 7 ಉಪದ್ರವಗಳನ್ನ ನಾವುಗಳು ನೋಡುವಾಗ ದೇವರು ಆತನು ನ್ಯಾಯ ತೀರಿಸುವಾತನಾಗಿದ್ದಾನೆ ಎಂಬ ಸಂಗತಿಯನ್ನ ಮನದಟ್ಟು ಮಾಡಿಕೊಳ್ಳಬೇಕು. ನಾವು ಅದನ್ನು ಹಗುರವಾಗಿ ತೆಗೆದುಕೊಳ್ಳಬಾರದು. ಆದಿಕಾಂಡದಲ್ಲಿ ನಾವು ನೋಡಿದೆವು, ಆದಾಮನ ಪಾಪದ ನಿಮಿತ್ತವಾಗಿ ಆತನು ಏದೇನಿನಿಂದ ಹೊರಗಡೆ ಕಳುಹಿಸಲ್ಪಟ್ಟನು. ಆದಾಮ ಮತ್ತು ಅವ್ವಳ ಅವಿಧೇಯತೆಯ ನಿಮಿತ್ತವಾಗಿ ಇಡೀ ಮಾನವ ಕುಲ ನ್ಯಾಯ ತೀರ್ಪಿನ ಕೆಳಗಡೆ ಕಂಡು ಬಂದಿತು ಎಂಬುದಾಗಿ ನಾವುಗಳು ಗಮನಿಸಿದ್ದೇವೆ. ನೋಹ ಮತ್ತು ಆತನ ಕುಟುಂಬದವರು ಕೂಡ ದೇವರು ಕಳುಹಿಸಿದಂತ ಪ್ರಳಯದಿಂದ 8 ಮಂದಿ ಮಾತ್ರ ರಕ್ಷಿಸಲ್ಪಟ್ಟರೆಂಬುದಾಗಿಯೂ ಕೂಡ ನಾವುಗಳು ಧ್ಯಾನಿಸುತ್ತಾ ಬಂದಿದ್ದೇವೆ. ಪುನಃ ನಮ್ಮ ನೆನಪಿಗೆ ಅವುಗಳನ್ನ ತೆಗೆದುಕೊಳ್ಳೋಣ.
ಶತಮಾನಗಳ ಕಾಲ, ಬಹಳ ವರ್ಷಗಳ ಕಾಲ ಯಹೂದ್ಯರು ದೇವರ ಮಕ್ಕಳಿಗೆ, ದೇವರ ಕರ್ತನಾದ ದೇವರಿಗೆ ವಿರುದ್ಧವಾಗಿ ಅವರು ಅಪರಾಧಗಳನ್ನ, ಪಾಪಗಳನ್ನ ಮಾಡಿದ ಕಾರಣ ದಕ್ಷಿಣದಲ್ಲಿದ್ದಂಥ 10 ಗೋತ್ರಗಳು ಅಶ್ಶೂರ್ಯದ ಸರ್ಕಾರಕ್ಕೆ ಅಥವಾ ಅಶ್ಶೂರ್ಯದ ಸಾಮ್ರಾಜ್ಯಕ್ಕೆ ದಾಸರಾಗಿ ಒಯ್ಯಲ್ಪಟ್ಟರು. ಕರ್ತನಾದ ಯೇಸು ಕ್ರಿಸ್ತನು ಜನಿಸುವುದಕ್ಕೆ 722 ಕ್ರಿಸ್ತ ಪೂರ್ವದಲ್ಲಿ ಜರುಗಿತು. ತದನಂತರ ನಾವುಗಳು ಗಮನಿಸುವ ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಜನಿಸುವುದಕ್ಕೆ 586 ವರ್ಷಗಳ ಹಿಂದೆ ಉತ್ತರದಲ್ಲಿದ್ದಂತಹ ಯಹೂದ್ಯರು ಗೋತ್ರಗಳಾಗಿ ಅವರು ಬಾಬೇಲಿಗೆ ಗುಲಾಮರಾಗಿ 70 ವರ್ಷಗಳ ಕಾಲ ಒಯ್ಯಲ್ಪಟ್ಟರು. ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ನಮ್ಮ ದೇವರು ನ್ಯಾಯ ತೀರಿಸುತ್ತಾನೆ. ತದನಂತರ ನಾವು ನೋಡುವಾಗ ಸೊದೋಮ್ ಗೋಮರಗಳ ವಿಷಯವನ್ನ ಕುರಿತು ನಾವುಗಳು ಗಮನಿಸಿದೆವು. ಸೊದೋಮ್ ಮತ್ತು ಗೋಮರಗಳನ್ನ ದೇವರು ಬೆಂಕಿ ಮತ್ತು ಗಂಧಕಗಳಿಂದ ಅದನ್ನ ನ್ಯಾಯ ತೀರಿಸಿದನೆಂಬುದಾಗಿ ತಾವೆಲ್ಲರೂ ಬಲ್ಲವರಾಗಿದ್ದೇವೆ. ಅದೇ ರೀತಿಯಾಗಿ ಪ್ರಕಟಣೆಯ ಗ್ರಂಥ 15 ಮತ್ತು 16ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಪುನಃ ಬರುವುದಕ್ಕೆ ಮುಂಚಿತವಾಗಿ ದೇವರು ತನ್ನ ಕೋಪವನ್ನ ಈ ಲೋಕದ ಮೇಲೆ ಆತನು ಸುರಿಸುವ ಆತನಾಗಿದ್ದಾನೆ. ಆತನು ನ್ಯಾಯ ತೀರಿಸುವ ಆತನಾಗಿದ್ದಾನೆ. ಸುರುಳಿಯ ನ್ಯಾಯ ತೀರ್ಪಿನಲ್ಲಿ ನಾವು ಗಮನಿಸಿದೆವು. ತದನಂತರ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ಗಮನಿಸಿದೆವು. ತದನಂತರ ಈಗ ಪಾತ್ರೆಗಳ ನ್ಯಾಯ ತೀರ್ಪಿನಲ್ಲಿ ಗಮನಿಸಿದೆವು. ಪ್ರಿಯರೇ, ಈ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 15:1. ಲೆಟ್ ಅಸ್ ಹಿಯರ್ ದ ರೀಡಿಂಗ್. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೆಯ ಉಪದ್ರವಗಳು. ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. ಪ್ರಿಯರೇ, ಗಮನಿಸಿರಿ, ಇದು ಕಡೆ ಉಪದ್ರವ. ಇದರಲ್ಲಿ ದೇವರ ರೌದ್ರ ಮುಗಿದಿರುತ್ತದೆ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವುದನ್ನು ಕುರಿತು ನಮ್ಮ ಮನಸ್ಸಿಗೆ ನಾವು ತೆಗೆದುಕೊಳ್ಳೋಣ. ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯ 5ರಿಂದ 8 ವಾಕ್ಯಗಳಲ್ಲಿ ಈ ಒಂದು ನ್ಯಾಯ ತೀರ್ಪನ್ನ ಕುರಿತು ದೇವರು ಸೂಚನೆಯನ್ನ ಕೊಡುತ್ತಿದ್ದಾನೆ. ಗಾಡ್ ಈಸ್ ಗಿವಿಂಗ್ ಅ ಸಿಗ್ನಲ್ ಫಾರ್ ದ ಜಡ್ಜ್ಮೆಂಟ್ ಎಂಬುದಾಗಿ ಕೂಡ ನಾವುಗಳು ಇದನ್ನ ಅರ್ಥೈಸಿಕೊಳ್ಳಬಹುದು. ಈ ಪಾತ್ರೆಗಳನ್ನ ಕುರಿತು ದೇವರ ವಾಕ್ಯ ಹಲವಾರು ಸ್ಥಳಗಳಲ್ಲಿ ನಾವುಗಳು ಸತ್ಯವೇದದಿಂದ ತಿಳಿದುಕೊಳ್ಳಬಹುದು. 2-3 ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಅದರ ಮೂಲಕ ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 17ನೇ ವಾಕ್ಯ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 28:17. ಲೆಟ್ ಅಸ್ ಹಿಯರ್ ದ ರೀಡಿಂಗ್. ಚೊಕ್ಕ ಬಂಗಾರದ ಮುಳ್ಳು ಬೊಗೋನಿ, ಪೂಜೆಗಳ ಮತ್ತು ಬೆಳ್ಳಿ ಬಂಗಾರದ ಆಯಾ ಪಾತ್ರೆಗಳ ತೂಕ, ಈ ಒಂದು ಧೂಪವೇದಿಗೆ ಉಪಯೋಗಿಸಬೇಕಾದ ಚೊಕ್ಕ ಬಂಗಾರದ ತೂಕ ಎಷ್ಟೆಷ್ಟಾಗಿರಬೇಕೆಂಬುದನ್ನು ವಿವರಿಸಿ, ಹರಡಿದ ರೆಕ್ಕೆಗಳಿಂದ ಯೆಹೋವನ ನಿಬಂಧನ ಮಂಜೂಷವನ್ನು ಮರೆ ಮಾಡುವ ಬಂಗಾರದ ಕೆರೂಬಿ ವಾಹನದ ನಕ್ಷೆಯನ್ನು ಕೊಟ್ಟು, ಈ ಬೋಗೋಣಿ ಎಂಬುದಾಗಿ ಪದಗಳು ಇಲ್ಲಿ ಬಳಸಲ್ಪಟ್ಟಿದೆ. ಇದನ್ನ ಪಾತ್ರೆಗಳು ಅದು ಯಾವ ರೀತಿಯಾಗಿರ್ತದೆ? ಅಗಲವಾಗಿರ್ತದೆ, ಆಳವಾಗಿ ಇರುವಂತದ್ದಾಗಿದೆ. ಹಲವಾರು ವಾಕ್ಯ ಭಾಗಗಳಲ್ಲಿ ಈ ಪಾತ್ರೆಗಳು ಬಳಸಲ್ಪಡುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. 2 ಥೆಸಲೋನಿಕ 1ನೇ ಅಧ್ಯಾಯ, 2 Thessalonians chapter 1:7-9. Let us hear the reading. Second Thessalonians chapter 1:1 and 7. Chapter 1:7 and 9. Okay.
ಯಾವಾಗ ಕೊಡುವೆನೆಂದರೆ, ಏಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಏಸುವು ದೇವರನ್ನರಿಯದವರಿಗೂ ತನ್ನ ಸ್ವಾರ್ಥೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು ಎಂಬುದೇ. ಸೊ ಕರ್ತನು ಪ್ರತಿಕಾರವನ್ನ ಸಲ್ಲಿಸುವುದನ್ನ ಕುರಿತು, ಆತನ ಕೋಪವನ್ನ ಕುರಿತು ಬಹಳ ಸ್ಪಷ್ಟವಾಗಿ ಈ ವಾಕ್ಯ ಭಾಗ ಮಾತನಾಡುವಂಥದ್ದಾಗಿದೆ. ದೇವರು ನ್ಯಾಯ ತೀರಿಸಲು ಅಧಿಕಾರವನ್ನ ಹೊಂದಿದ್ದಾನೆ. ಆತನು ನಿತ್ಯನಾದ ದೇವರಾಗಿದ್ದಾನೆ, ಪರಿಶುದ್ಧನಾದ ದೇವರಾಗಿದ್ದಾನೆ. ಆತನು ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ಕರ್ತನಾಗಿದ್ದಾನೆ. ಸೊ ಪ್ರಿಯರೇ, ಈ ಒಂದು ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದಲ್ಲಿ ಗಮನಿಸುವಂತ ಸಂಗತಿ ಏನೆಂದರೆ, 7 ವರ್ಷಗಳ ಕಾಲ ಈ ಉಪದ್ರವಗಳು ಮಾನವನ್ನು ಎದುರಿಸುವಾತನಾಗಿದ್ದಾನೆ. ಯಾರಿಂದಲೂ ಕೂಡ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಕರ್ತನು ಸ್ವತಃ ಆ ದಿನಗಳನ್ನ ಕಡಿಮೆ ಮಾಡದೆ ಹೋಗಿದ್ದರೆ ಒಂದು ನರಪ್ರಾಣಿಯಾದರೂ ಕೂಡ ಬದುಕಲು ಸಾಧ್ಯವಿಲ್ಲ ಎಂಬುದಾಗಿಯೂ ಕೂಡ ಸ್ವತಃ ಯೇಸುಸ್ವಾಮಿಯ ಮಾತುಗಳಲ್ಲಿ ನಾವುಗಳು ಕೇಳಿಸಿಕೊಳ್ಳಬಹುದು. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯದ ಧ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡೆ, ಮೋಶೆ ಇಸ್ರೇಲ್ ಮಕ್ಕಳನ್ನ ಆತನು ಐಗುಪ್ತದಿಂದ ವಾಗ್ದಾನ ಮಾಡಿದ ಕಾನಾನ್ ದೇಶಕ್ಕೆ ನಡೆಸಿದನೆಂಬುದಾಗಿ, ದೇವರು ಆತನನ್ನ ಉಪಯೋಗ ಮಾಡಿಕೊಂಡನೆಂಬುದಾಗಿಯೂ ನಾವು ಧ್ಯಾನಿಸುತ್ತಾ ಬಂದೆವು. ಮೋಶೆ ಹಾಡನ್ನ ಕುರಿತು ಕೂಡ ನಾವು ಧ್ಯಾನಿಸುತ್ತಾ ಬಂದೆವು. ಯಾವ ರೀತಿಯಾಗಿ ಯಹೂದ್ಯರು 10 ಹಾಡುಗಳನ್ನ ಅವರು ನೆನಪು ಮಾಡಿಕೊಳ್ಳುತ್ತಾರೆ, ಹಾಡುತ್ತಾರೆ. ಈ ಹಾಡುಗಳು ಜಯವನ್ನ ಕುರಿತು ಮಾತನಾಡುತ್ತದೆ. ಈ ಹಾಡುಗಳು ದೇವರು ಯಾವ ರೀತಿಯಾಗಿ ತನ್ನ ಮಕ್ಕಳನ್ನ ಶತ್ರುವಿನಿಂದ, ಫರೋಹನಿಂದಲೂ ಆತನ ಗುಲಾಮತನದಿಂದಲೂ ಬಿಡಿಸಿದನೆಂಬುದಾಗಿಯೂ ಮಾತನಾಡುತ್ತದೆ ಎಂಬುದಾಗಿ ನಿಮ್ಮೊಂದಿಗೆ ಹಂಚಿಕೊಂಡೆ. ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ರಕ್ಷಣೆ ಹೊಂದಿದಂತ, ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತ ನನ್ನನ್ನು, ತಮ್ಮೆಲ್ಲರನ್ನು ಕೂಡ ಆತನ ಅದ್ಭುತ ರೀತಿಯಲ್ಲಿ ನಡೆಸುವಾತನಾಗಿದ್ದಾನೆ. ಕಳೆದ ದಿನದ ಧ್ಯಾನದ ಮುಕ್ತಾಯದಲ್ಲಿ ನಿಮ್ಮೊಡನೆ ನಾನು ಹಂಚಿಕೊಂಡಾಗ ದೇವರ ಕೃತ್ಯಗಳನ್ನ ಕುರಿತು ಒಂದು ಮಾತನ್ನ ನಾನು ಉಪಯೋಗಿಸಿದೆ. ಕೀರ್ತನೆ 139 4ನೇ ವಾಕ್ಯವನ್ನ ನಿಮ್ಮ ಗಮನಕ್ಕೆ ತಂದೆ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ ಎಂಬುದಾಗಿ ನಿಮ್ಮೊಂದಿಗೆ ನಾನು ಹಂಚಿಕೊಂಡೆ. ಅದಕ್ಕೆ ನಮ್ಮ ಸೃಷ್ಟಿಯನ್ನ ಕುರಿತು, ಅಂದರೆ ನಮ್ಮ ದೇವರು ಯಾವ ರೀತಿಯಾಗಿ ನಮ್ಮನ್ನ ಉಂಟು ಮಾಡಿದ್ದಾನೆ ಎಂಬ ಸಂಗತಿಯನ್ನು ಕುರಿತು ನಿಮ್ಮ ನೆನಪಿಗೆ ತಂದೆ. ಅದರ ಜೊತೆಗೆ ಯೇಸುಸ್ವಾಮಿಯ ಕೃತ್ಯಗಳನ್ನ ನಾವು ನೋಡುವಾಗ, ಒಂದು ಸುಂದರವಾದ ಬೆಟ್ಟವನ್ನ ನಾವು ನೋಡುವಾಗ ಮತ್ತು ಆ ಬೆಟ್ಟ ಮೋಡದಿಂದ ಮುಚ್ಚಿರುವುದನ್ನು ನಾವು ನೋಡುವಾಗ, ಮಂಜಿನಿಂದ ಆವರಿಸಲ್ಪಟ್ಟಿರುವುದನ್ನು ನಾವು ನೋಡುವಾಗ, ಬಹಳ ಎತ್ತರವಾದಂತ ಸ್ಥಳದಿಂದ ನೀರು ಜರಿಯ ರೂಪದಲ್ಲಿ ಧುಮುಕುವುದನ್ನ ನಾವು ನೋಡುವಾಗ, ಇವೆಲ್ಲವನ್ನ ಉಂಟು ಮಾಡಿದಂತ ಕರ್ತನನ್ನ ನಾವು ನೋಡಿ, ವಾವ್, ಎಷ್ಟು ಅದ್ಭುತ ಇದು ಎಂಬುದಾಗಿ ನಾವು ಉದ್ಗಾರ ಮಾಡಿದ್ದೇವೆ. ಹೌದು ಪ್ರಿಯರೇ, ಆ ಸ್ಥಳದಲ್ಲಿ ನಾವು ವಾಹನವನ್ನ ಬಿಟ್ಟು ಇಳಿದು ಆ ದೃಶ್ಯವನ್ನ ನಮ್ಮ ಕಣ್ಣು ತುಂಬಾ ತುಂಬಿಕೊಂಡಿದ್ದುಂಟು, ನಿಜವಲ್ಲವಾ? ಒಮ್ಮೆ ಮೇ ತಿಂಗಳಲ್ಲಿ ಊಟಿಯಲ್ಲಿ ಸುಮಾರು 3 ಲಕ್ಷ ಮಂದಿ ಫ್ಲವರ್ ಶೋ ನೋಡಲು ಬರುತ್ತಾರೆ. ಸೊ ನಾವು ಆ ಫ್ಲವರ್ ಶೋ ಸಮಯದಲ್ಲಿ ಕರಪತ್ರಗಳನ್ನ ಹಂಚಲು ಹೋಗುತ್ತಿದ್ದೆವು. ಬೆಂಗಳೂರಿನಿಂದ ನಾವು ವಾಹನದಲ್ಲಿ ಪ್ರಯಾಣ ಮಾಡಿ ಹೊರಡುವಾಗ ಈ ಊಟಿ ಸಮುದ್ರ ಮಟ್ಟದಿಂದ 6,000 ಅಡಿ ಎತ್ತರದಲ್ಲಿ ಇರುವಂತದ್ದಾಗಿದೆ. ಸೊ ನಾವು ಎತ್ತರಕ್ಕೆ ಹೋದ ಹಾಗೆಲ್ಲ ನೀರಿನಿಂದ ಧುಮುಕುವಂತ ಒಂದು ಜರಿಯನ್ನ ಆ ಬೆಟ್ಟದ ತುರುವಿನಲ್ಲಿ ನಾವು ಕಂಡೆವು. ತದಕ್ಷಣ ನನ್ನ ಜೊತೆಗಿದ್ದಂತ ಎಲ್ಲರೂ ಕೂಡ ಉದ್ಗಾರ ಮಾಡಿದರು, ಎಷ್ಟು ಸುಂದರವಾಗಿದೆ. ಸೊ ಎಲ್ಲರೂ ನನ್ನನ್ನ ವಾಹನವನ್ನ ನಿಲ್ಲಿಸಲು ಕೇಳಿಕೊಂಡರು. ನಾನು ನಿಲ್ಲಿಸಿದೆ ಮತ್ತು ಅವರಿಗೆ ಆ ದೃಶ್ಯವನ್ನ ಅವ್ರು ನೋಡಲು ಸಮಯವನ್ನ ಕೂಡ ನಾನು ಒದಗಿಸಿಕೊಟ್ಟೆ. ಅಂದ್ರೆ ದೇವರ ವಾಕ್ಯವನ್ನ ಗಮನಿಸಿರಿ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಬಹಳ
ಮುಂಜಾನೆಯಲ್ಲಿ ಗೋವಾದಿಂದ ಪ್ರಿಯ ಅವರಿದ್ರೆ ಅವ್ರಿಗೆ ತಿಳಿದುಂಟು. ಆ ಗೋವಾದಿಂದ ಬೆಳಗಾವಿಗೆ ಪ್ರಯಾಣ ಮಾಡುವಾಗ ಘಾಟ್ ಸೆಕ್ಷನ್ ಅನ್ನು ದಾಟುವಾಗ ಬಹಳ ಇಳಿಜಾರು, ಸುತ್ತಮುತ್ತಲು ಇಳಿಜಾರು ಪ್ರದೇಶಗಳು, ಹೆಚ್ಚಾದ ದಟ್ಟದಾದಂತ ಮಂಜು. ಬಹಳವಾಗಿ ನನ್ನನ್ನು ಕೇಳಿಕೊಂಡರು, ಇಲ್ಲಿ ನಿಲ್ಲಿಸಿರಿ, ಇದೊಂದು ಬಹಳ ಸುಂದರವಾದ ದೃಶ್ಯ ಎಂಬುದಾಗಿ ಹೇಳಿದರು. ಆದರೆ ಆ ಒಂದು ತಿರುವಿನಲ್ಲಿ ನಾನು ಗಾಡಿಯನ್ನು ಚಲಾಯಿಸಿದ್ದ ಕಾರಣ ಮತ್ತು ತತ್ಕ್ಷಣ ನಾನು ನಿಲ್ಲಿಸಲು ನಾನು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಅದನ್ನು ದಾಟಿ ಮುಂದಕ್ಕೆ ಹೋದೆ. ಈ ಊಟಿಯನ್ನು ಕುರಿತು ನಾನು ನಿಮಗೆ ಹೇಳುವಾಗ ಈ ಒಂದು ಗೋವಾ ದೃಶ್ಯ ನನ್ನ ನೆನಪಿಗೆ ಬಂತು. ನಿಮ್ಮ ನೆನಪನ್ನ ಕೆದಕುತ್ತಿದ್ದೇನೆ. ತಾವೆಲ್ಲರೂ ಕೂಡ ಪ್ರಕೃತಿಯ ಸೌಂದರ್ಯವನ್ನ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಎಷ್ಟು ಸುಂದರವಾಗಿದೆ ಎಂಬುದಾಗಿ ಅದನ್ನ ಮೆಚ್ಚಿಕೊಳ್ಳುವಂತವರಾಗಿದ್ದೀರಿ. ಅದರ ಒಂದು ಸೌಂದರ್ಯ, ಅದರ ಒಂದು ಅಂದ, ಅದರ ಒಂದು ರೂಪ, ಈ ರೀತಿಯಾಗಿ ಅದನ್ನು ನೋಡಿ ನೀವು ನಾನು ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತವರಾಗಿದ್ದೇವೆ. ಒಂದು ಕ್ಷಣ ಆ ಮೆಚ್ಚುಗೆಯ ಜೊತೆಗೆ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 3ನೇ ವಾಕ್ಯವನ್ನ ನೋಡುವಾಗ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಮ್ಮ ಕರ್ತನು ಆತನು ಸೃಷ್ಟಿಕರ್ತನಾಗಿದ್ದಾನೆ. ಆತನ ಮೂಲಕ ಸಮಸ್ತವು ಸೃಷ್ಟಿಸಲ್ಪಟ್ಟವು. ಆತನು ನನಗೆ ನಿಮಗೆ ವಿಮೋಚನೆಯನ್ನ ಕೊಟ್ಟಿದ್ದಾನೆ. ತನ್ನ ಸ್ವರತ್ನದಿಂದ ನಮ್ಮನ್ನ ತೊಳೆದಿದ್ದಾನೆ. ಆತನ ಮಕ್ಕಳನ್ನಾಗಿ ಮಾಡಿದ್ದಾನೆ. ನೀವು ನಾನು ಪರಲೋಕ ರಾಜ್ಯಕ್ಕೆ ಸೇರುವ ಸಲುವಾಗಿ ನಿಮ್ಮನ್ನು ನನ್ನನ್ನು ಆ ಚಿನ್ನದ ಬೀದಿಯಲ್ಲಿ ನಡೆಸುವ ಸಲುವಾಗಿ, ನಿಮ್ಮನ್ನು ನನ್ನನ್ನು ಆ ಬೆಳಕಿನ ರಾಜ್ಯಕ್ಕೆ ಸೇರಿಸುವ ಸಲುವಾಗಿ, ನಿಮ್ಮನ್ನು ನನ್ನನ್ನು ಬಾಗಿಲುಗಳೇ ಇಲ್ಲದ ರಾಜ್ಯಕ್ಕೆ ಸೇರಿಸುವ ಸಲುವಾಗಿ, ನಿಮ್ಮನ್ನು ನನ್ನನ್ನು ಅಬ್ರಾಮ, ಇಸಾಕ, ಯಾಕೋಬರು, ದಾವೀದರ ಜೊತೆಗೆ, ಕರ್ತನ ಮಕ್ಕಳ ಜೊತೆಗೆ ಉಲ್ಲಾಸ ಪಡುವಂತೆಯೂ ಅವರನ್ನು ನೋಡುವ ಸಲುವಾಗಿಯೂ, ಕೋಟ್ಯಾನುಕೋಟಿ ದೇವದೂತರ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿಯೂ, ಕೋಟ್ಯಾನುಕೋಟಿ ದೇವರ ಮಕ್ಕಳು ಕಿನ್ನರಿಗಳನ್ನ ಹಿಡಿದು ವಾದ್ಯಗಳನ್ನ ನುಡಿಸುವಂತ ಆರಾಧನೆಯ ಕೂಟದಲ್ಲಿ ಪಾಲು ತೆಗೆದುಕೊಳ್ಳುವ ಸಲುವಾಗಿಯೂ, 4 ಮಂದಿ ಜೀವಿಗಳನ್ನ ನಾವು ನೋಡುವ ಸಲುವಾಗಿಯೂ, ಈ 4 ಮಂದಿ ಜೀವಿಗಳು ಮತ್ತಾರು ಅಲ್ಲ, ಇವರುಗಳು ದೂತರುಗಳಲ್ಲಿ ಪ್ರಧಾನ ದೂತರು ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಎಸ್, ಎಲ್ಲಾ ದೂತರುಗಳಲ್ಲಿ ಇವರುಗಳು ಪ್ರಮುಖ ದೂತರುಗಳಾಗಿದ್ದಾರೆ. ಇವರ ಮುಂದೆಯೂ ಕಣ್ಣುಗಳುಂಟು, ಇವರ ಹಿಂದೆಯೂ ಕಣ್ಣುಗಳುಂಟು ಎಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಸೊ ಆ ಕಣ್ಣೀರಿಲ್ಲದ ದೇಶವನ್ನ ನಿಮಗೋಸ್ಕರವಾಗಿ, ನನಗೋಸ್ಕರವಾಗಿ ಆತನು ಉಂಟು ಮಾಡಿದ್ದಾನೆ. ಆ ದೇಶದಲ್ಲಿ ಕತ್ತಲೆ ಇಲ್ಲ, ಆ ಪರಲೋಕ ರಾಜ್ಯದಲ್ಲಿ ಕತ್ತಲೆ ಇಲ್ಲ. ಓ ಪ್ರಿಯರೇ, ಪುನಃ ಈ ವಾಕ್ಯದ ಕಡೆಗೆ ಗಮನವನ್ನು ತರುತ್ತಿದ್ದೇನೆ. ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಆತನ ಕೃತ್ಯವನ್ನ ನಿಮ್ಮ ನನಗೆ ತರುತ್ತಿದ್ದೇನೆ. ಆತನು ತನ್ನ ಕೌಶಲ್ಯದಿಂದ ಈ ಒಂದು ಪರಲೋಕವನ್ನ ಆತನು ಉಂಟು ಮಾಡಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪರಲೋಕ ರಾಜ್ಯದಲ್ಲಿ ನಿಮಗೆ ನನಗೆ ಬೇಸರವೇ ಆಗುವುದಿಲ್ಲ. ಈ ಪರಲೋಕ ರಾಜ್ಯದಲ್ಲಿ ಜೀವವೃಕ್ಷದ ಹಣ್ಣನ್ನ ಆತನು ಇಟ್ಟಿದ್ದಾನೆ. ಜೀವವೃಕ್ಷದ ಮರವನ್ನ ಆತನು ಇಟ್ಟಿದ್ದಾನೆ. ಆದಿಕಾಂಡದಲ್ಲಿ ಈ ಮರದ ಹಣ್ಣನ್ನ ನೀವು ನಾನು ತಿನ್ನಲು ಸಾಧ್ಯವಾಗದೆ ಹೋಯಿತು, ಅದಮ ಮತ್ತು ಅವಳ ಅವಿಧೇಯತೆ ನಿಮಿತ್ತವಾಗಿ. ಆದರೆ ಇಲ್ಲಿ ಪರಲೋಕದಲ್ಲಿ ಆತನು ಜೀವವೃಕ್ಷವನ್ನ ಇಟ್ಟಿರುವುದನ್ನು ಕೂಡ ಕಾಣುವಂತವರಾಗಿದ್ದೇವೆ. ಜೀವ ಜಲ ಹರಿಯುವುದನ್ನ ಕುರಿತು ವಾಕ್ಯ ಭಾಗ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಈ ಒಂದು ಪರಲೋಕ ಪಾರದರ್ಶಕವಾದಂತ ಪರಲೋಕ. ಈ ಪರಲೋಕದಲ್ಲಿ ನೆರಳು ಸಹ ಯಾವುದರ ಮೇಲೆಯೂ ಕೂಡ ಬೀಳದಂತೆ ಕರ್ತನು ಇವನ್ನ ಕಟ್ಟಿದ್ದಾನೆ. ಆತನ ಕೃತ್ಯಗಳನ್ನ ಕುರಿತು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಪ್ರಿಯ ಸಹೋದರ ಸಹೋದರರೇ, ಆತನ ಕೃತ್ಯಗಳು ನೀತಿಯುಳ್ಳವುಗಳು, ಆತನ ಕೃತ್ಯಗಳು ಮಹತ್ತಾದವುಗಳು, ಆತನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂಬುದಾಗಿ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಹೌದು, ಈ ಒಂದು ಸುಂದರವಾದ ಪರಲೋಕಕ್ಕೆ
ನನ್ನನ್ನು ನಿಮ್ಮನ್ನು ಸೇರಿಸುವ ಸಲುವಾಗಿ ಕಲ್ವಾರಿ ಶಿಲುಬೆಯನ್ನ ಆತನು ಏರಿದ ನಿಮ್ಮ ಸಂಗತಿಯನ್ನ ತಾವುಗಳು ಎಂದೂ ಕೂಡ ಮರೆಯಬಾರದು. ಹೌದು ಪ್ರಿಯ ಸಹೋದರ ಸಹೋದರಿ, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನು ಆಶ್ಚರ್ಯ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದಾನೆ. ಆತನು ಮಹೋನ್ನತನಾದ ದೇವರಾಗಿದ್ದಾನೆ. ನೀವು ನಾನು ನಮ್ಮ ಹೃದಯವನ್ನ ತುಂಬಿಕೊಳ್ಳಬೇಕು. ಕರ್ತನ ಕ್ರಿಯೆಗಳಿಂದ ನಮ್ಮ ಹೃದಯ ತುಂಬಿಸಲ್ಪಡಬೇಕು. ಸಾಮಾನ್ಯವಾಗಿ ಮದುವೆ ಆದಾಗ ಕರ್ತನು ಆಶ್ಚರ್ಯ ಕಾರ್ಯವನ್ನ ಮಾಡಿದ್ದಾನೆಂಬುದಾಗಿ ನಾವು ಸಂತೋಷ ಪಡುವುದುಂಟು, ಒಳ್ಳೆಯದೇ. ಕರ್ತನು ಮಗು ಕೊಟ್ಟಾಗ ಕರ್ತನು ಆಶ್ಚರ್ಯ ಕಾರ್ಯವನ್ನ ಮಾಡಿದ್ದಾನೆ. ಮಗು ಆಗುವುದಿಲ್ಲ ಅನ್ಕೊಂಡಿದ್ದೆವು, ಮಗು ಆಯ್ತು ಎಂಬುದಾಗಿ ಕರ್ತನಿಗೆ ನಾವು ಸ್ತೋತ್ರ ಮಾಡಿದ್ದುಂಟು. ಯಾವುದಾದ್ರೂ ಹೊಸ ಕಾರ್ ತಗೊಂಡಾಗ, ಹೊಸ ಮನೆ ತಗೊಂಡಾಗ, ಹೊಸ ವಸ್ತು ತಗೊಂಡಾಗ ಯಾಕೋಬ 1:17 ಪ್ರಕಾರವಾಗಿ ಬೆಳಕಿಗೆ ಕಾರಣನಾದವನಿಂದ ಎಲ್ಲಾ ದಾನಗಳನ್ನ, ಎಲ್ಲಾ ವರಗಳನ್ನ ಹೊಂದಿಕೊಂಡೆವೆಂಬುದಾಗಿ ನಾವು ಉಲ್ಲಾಸ ಪಟ್ಟಿದ್ದುಂಟು. ಹೌದು ಪ್ರಿಯರೇ, ಅದರೊಡನೆ ಈ ಲೋಕದಲ್ಲಿ ಕರ್ತನು ನಮಗೆ ಆಶೀರ್ವದಿಸಿದ ಆಶೀರ್ವಾದಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಇರತಕ್ಕಂತ ಆಶೀರ್ವಾದಗಳು, ಆತನು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ್ದಾನೋ, ಕೃತ್ಯಗಳನ್ನ ಮಾಡಿದ್ದಾನೋ ಅದನ್ನ ನೀವು ನಾನು ಅರ್ಥ ಮಾಡಿಕೊಳ್ಳುವಂತೆ ಸಾಧ್ಯವಾದಷ್ಟು ದೇವರ ವಾಕ್ಯದ ಆಧಾರದಿಂದ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಪ್ರಿಯರೇ, ಒಂದು ಲೌಕಿಕ ಉದಾಹರಣೆಯನ್ನು ಕೊಡುತ್ತೇನೆ, ಗಮನಿಸಿರಿ. ಒಂದು ಚಲನಚಿತ್ರವನ್ನ ಅವರು ಶೂಟ್ ಮಾಡಬೇಕಾದರೆ, ಅಥವಾ ಒಂದು ಆತ್ಮೀಯ ಕೂಟಗಳನ್ನ, ನಾಟಕಗಳಿರಬಹುದು, ಹಾಡಿನ ಸಂಗೀತ ವಾದ್ಯಗಳ ಗೋಷ್ಠಿ ಇರಬಹುದು, ಅದನ್ನ ದೃಶ್ಯ ಹಿಡಿಯಬೇಕಾದರೆ ಎಷ್ಟೊಂದು ಪ್ರಯಾಸ ಪಡುತ್ತಾರೆ. ಎಷ್ಟೊಂದು ಸುಂದರವಾದ ತಾಣಗಳಿಗೆ ಅವರು ಹೋಗಿ ಅವುಗಳನ್ನ ಮಾಡುವಂತವರಾಗಿದ್ದಾರೆ. ಅದನ್ನ ನಾವು ನೋಡುವಾಗ ಈ ಒಂದು ದೃಶ್ಯ ಎಷ್ಟೊಂದು ಸುಂದರವಾಗಿದೆಯಲ್ಲ ಎಂಬುದಾಗಿ ನಾವು ಮೆಚ್ಚಿಕೊಳ್ಳುವಂತವರಾಗಿದ್ದೇವೆ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ಪೊಲ್ಯೂಷನ್ ಇದೆ. ಈ ಲೋಕದಲ್ಲಿ ಎಲ್ಲಿ ನೋಡಿದರೂ ಕೂಡ ಧೂಳು ತುಂಬಿದೆ. ಈ ಲೋಕದಲ್ಲಿ ಎಲ್ಲಿ ನೋಡಿದರೂ ಕೂಡ ಪ್ರತಿದಿನ ನಾವು ಗಾರ್ಬೇಜ್ ಅನ್ನ ನೋಡುತ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ನಾನು ಆ ಪರಿಶುದ್ಧ ಸ್ಥಳವನ್ನ ನಾವು ಪ್ರಯಾಣ ಮಾಡುವಂತವರಾಗಿದ್ದೇವೆ. ಆ ಪರಿಶುದ್ಧನಾದ ದೇವರ ಜೊತೆಗೆ ನಾವು ಇರುವಂತವರಾಗಿದ್ದೇವೆ. ಇವುಗಳನ್ನ ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ತಾ ನಾವು ಜೀವಿಸಬೇಕು. ನಾವು ಬರೀ ಈ ಲೋಕ ಸಂಬಂಧವಾದಂತ ಕಾರ್ಯ ಮತ್ತು ವಿವರಣೆಗಳು, ಆ ಸಂಗತಿಗಳನ್ನ ಮಾತ್ರ ನಮ್ಮ ಹೃದಯದಲ್ಲಿ ತುಂಬಿಟ್ಟುಕೊಳ್ಳದೆ, ನನ್ನ ದೇವರು ಪರಿಶುದ್ಧನಾಗಿದ್ದಾನೆ, ನನ್ನ ದೇವರನ್ನ ನಾನು ನೋಡುತ್ತೇನೆ, ನನ್ನ ದೇವರು ಪರಲೋಕ ರಾಜ್ಯವನ್ನ ಸಿದ್ಧ ಮಾಡಿದ್ದಾನೆ, ಆ ಒಂದು ಹಂಬಲದಲ್ಲಿ ನೀವು ನಾನು ಜೀವಿಸಬೇಕು. ಆಸಾಪ ತನ್ನ ಕೀರ್ತನೆಯಲ್ಲಿ ಆತನು ಈ ರೀತಿಯಾಗಿ ದೇವರ ವಿಷಯದಲ್ಲಿ ಆತನು ಉದ್ಗಾರ ಮಾಡ್ತಾನೆ. ಪರಲೋಕದಲ್ಲಿ ನಿನ್ನ ಹೊರತು ನನಗೆ ಯಾರಿದ್ದಾರೆ? ಈ ಲೋಕದ ಯಾತ್ರೆಯ ನಂತರ ನಾನು ಪರಲೋಕಕ್ಕೆ ಬರುತ್ತೇನೆ, ನಿನ್ನ ಮಹಿಮೆಯನ್ನ ಕಾಣುತ್ತೇನೆ ಎಂಬುದಾಗಿ ಆಸಾಪ ತನ್ನ ಕೀರ್ತನೆಯಲ್ಲಿ ಆತನು ತನ್ನ ನಂಬಿಕೆಯನ್ನ ವ್ಯಕ್ತಪಡಿಸುತ್ತಾನೆ. ಆಸಾಪ ಮಾತ್ರ ಆ ರೀತಿಯಾಗಿ ನಂಬಿಕೆಯನ್ನ ವ್ಯಕ್ತಪಡಿಸಬೇಕಾ? ನೀವು ನಾನು ವ್ಯಕ್ತಪಡಿಸುವುದು ಬೇಡವಾ? ಹೌದು ಪ್ರಿಯರೇ, ನಾನು ಪ್ರತಿಯೊಬ್ಬರೂ ಕೂಡ ಒಂದು ದಿನ ಆ ಪರಲೋಕವನ್ನ ನಾನು ಸೇರುತ್ತೇನೆ, ಆ ಪರಲೋಕವನ್ನ ನಾನು ನೋಡುತ್ತೇನೆ, ಆ ದೂತರ ಜೊತೆಗೆ ನಾನು ಹಾಡುತ್ತೇನೆ, ಆ ಒಂದು 24 ಮಂದಿ ಹಿರಿಯರ ಜೊತೆಗೆ, ಸಭೆಯ ಜೊತೆಗೆ, ಯಹೂದ್ಯ ಮಕ್ಕಳ ಜೊತೆಗೆ ನಾನು ದೇವರನ್ನ ಆರಾಧಿಸುತ್ತೇನೆ ಎಂಬ ಹಂಬಲ ತವಕ ನಮಗಿರಬೇಕು ಪ್ರಿಯ ಸಹೋದರ ಸಹೋದರಿಯರೇ. ಹೌದು ಪ್ರಿಯರೇ, ಅಬ್ರಾಮನು ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಈ ಲೋಕದಲ್ಲಿ ಆತನಿಗೆಂದು ಸ್ವಂತ ಮನೆಯನ್ನ ಕಟ್ಟಿಕೊಳ್ಳದೆ, ಸ್ವಂತ ಊರಿನಲ್ಲಿ ನಿಂತುಕೊಳ್ಳದೆ, ದೇವರು ಕೈಗಳಿಂದ ಕಟ್ಟಿದಂತ ಪಟ್ಟಣದ ಕಡೆಗೆ ತನ್ನ ಮನಸ್ಸನ್ನ ಆತನು ಇಟ್ಟಿದ್ದನು. ಅದರ ಕಡೆ ಆತನು ಪ್ರಯಾಣವನ್ನ ಮಾಡಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಹೌದು, ಅಪೊಸ್ತಲರ ಕೃತ್ಯಗಳಲ್ಲಿ ಸಂತ ಪೌಲರು ಅಗ್ರಿಪ ರಾಜನಿಗೆ ಹೇಳುತ್ತಿದ್ದಾನೆ, ಅಗ್ರಿಪ ರಾಜನೇ, ಪರಲೋಕದಿಂದ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗಲಿಲ್ಲ ಎಂಬುದಾಗಿ
ಸಂತ ಪೌಲರು ತಿಳಿಸುತ್ತಿದ್ದಾರೆ. ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಿದ್ದಾನೆ, ಆತನು ಮಾಡಿದಂತ ಆ ಒಂದು ಸೃಷ್ಟಿ, ಆ ಒಂದು ರಾಜ್ಯ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಗ್ರಹಿಸಿಕೊಳ್ಳಲಿಲ್ಲ ಎಂಬುದಾಗಿ ಸಂತ ಪೌಲರು ಉದ್ಗಾರ ಮಾಡುವಂತವರಾಗಿದ್ದಾರೆ. ಸೊ ಪ್ರಿಯ ದೈವಜನರೇ, ಈ ಒಂದು ಸಂಜೆ ವೇಳೆಯ ಸತ್ಯವೇದದ ಧ್ಯಾನದಲ್ಲಿ ನಿಮ್ಮ ನನ್ನ ಮನಸ್ಸುಗಳನ್ನ ಪರಲೋಕದ ಆ ಒಂದು ಕರ್ತನ ಒಂದು ಸೃಷ್ಟಿಯಿಂದ ತುಂಬಿಸಿಕೊಳ್ಳೋಣ. ಆತನು ಯಾವ ರೀತಿಯಾಗಿ ಕೃತ್ಯಗಳನ್ನ ಮಾಡಿದ್ದಾನೆ. ಯೆರೆಮೀಯನು ಬಹಳ ಸುಂದರವಾಗಿ ಕರ್ತನ ಕೃತ್ಯವನ್ನ ಕುರಿತು ಮಾತನಾಡುತ್ತಾ ಭೂಮಿಯನ್ನ ಶೂನ್ಯದಲ್ಲಿ ಆತನು ನೇತು ಹಾಕಿದ್ದಾನೆಂಬುದಾಗಿ ಯೆರೆಮೀಯನು ವಿವರಿಸುತ್ತಿದ್ದಾನೆ. ನಾವು ಅರ್ಥ ಮಾಡಿಕೊಳ್ಳಲು ಕೂಡ ಅದನ್ನ ನಮ್ಮಿಂದ ಅಸಾಧ್ಯ ಎಂಬುದಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರ ಕೃತ್ಯಗಳು ಮಹತ್ತಾದವುಗಳು. ನಮ್ಮ ದೇವರ ಕೃತ್ಯಗಳು ಆಶ್ಚರ್ಯವಾದವುಗಳು. ನಮ್ಮ ದೇವರು ನನ್ನನ್ನು ನಿಮ್ಮನ್ನು ಕೂಡ ಆತನು ಉಂಟು ಮಾಡಿದ್ದಾನೆ. ನೀವು ನಾನು ಯಾವಾಗೆಲ್ಲ ಕನ್ನಡಿ ಮುಂದೆ ನಿಂತುಕೊಳ್ಳುತ್ತೇವೋ ಅವಾಗೆಲ್ಲ ಕೂಡ ದೇವರನ್ನ ನೀವು ಆರಾಧಿಸಿರಿ. ದೇವರೇ, ಎಷ್ಟು ಅದ್ಭುತವಾಗಿಯೂ ಆಶ್ಚರ್ಯವಾಗಿಯೂ ನನ್ನನ್ನು ಉಂಟು ಮಾಡಿದ್ದೀ ಎಂಬುದಾಗಿ ನೀವು ನಾನು ದೇವರನ್ನ ಮಹಿಮೆಪಡಿಸೋಣ, ದೇವರನ್ನ ಕೊಂಡಾಡೋಣ. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ ಮತ್ತೊಂದು ಪದವನ್ನ ಇಲ್ಲಿ ದೇವರ ವಾಕ್ಯದಲ್ಲಿ ಉಲ್ಲೇಖಿಸಲ್ಪಡುವುದನ್ನ ನಾವು ನೋಡುವಂತವರಾಗಿದ್ದೇವೆ. ದೇವರಾದ ಕರ್ತನೇ ಸರ್ವಶಕ್ತನೇ. ನಮಗೊಬ್ಬ ದೇವರಿದ್ದಾನೆ, ಆತನು ಸರ್ವಶಕ್ತನಾದ ದೇವರು. ಇದನ್ನ ಕುರಿತು ಆದಿಕಾಂಡದಲ್ಲಿ ನಾವು ಓದುತ್ತೇವೆ. ದೇವರು ಅಬ್ರಾಮನಿಗೆ ಕಾಣಿಸಿಕೊಂಡು ನಾನು ಸರ್ವಶಕ್ತನಾದ ದೇವರೆಂಬುದಾಗಿ ಅಬ್ರಾಮನಿಗೆ ಆತನ ಜೀವಿತದಲ್ಲಿ ತನ್ನಿಂದ ಎಲ್ಲವನ್ನ ಮಾಡಲು ಸಾಧ್ಯ ಎಂಬುದಾಗಿ ಆತನು ವಿವರಿಸುತ್ತಿದ್ದಾನೆ. ಪ್ರಿಯರೇ, ಈ ಸರ್ವಶಕ್ತನಾದ ದೇವರು ಎಲ್ಲವುಗಳನ್ನ ಜಯಿಸಿದ್ದಾನೆ. ಎಲ್ಲವುಗಳನ್ನ ಜಯಿಸಿ ಕೊನೆಗೆ ಎಲ್ಲಾ ಅನೀತಿಯ ಮೇಲೆಯೂ ಎಲ್ಲ ದುಷ್ಟರ ಮೇಲೆಯೂ ಆತನು ನ್ಯಾಯ ತೀರಿಸುವಾತನಾಗಿದ್ದಾನೆ. ಆತನಿಗೆ ಎಷ್ಟು ಶಕ್ತಿ ಇದೆ ಎಂಬುದಾಗಿ ನೋಡುವಾಗ ಆತನ ಶಕ್ತಿಯನ್ನ ಮೀರಿಸುವಂಥದ್ದು ಈ ಲೋಕದಲ್ಲಿ ಮತ್ತೆ ಯಾವುದು ಕೂಡ ಇಲ್ಲ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆಮೋಸ 4ನೇ ಅಧ್ಯಾಯ 13ನೇ ವಾಕ್ಯ ಸೋದರಿ ಅಪೇಕ್ಷೆ ಓದಲು ಕೇಳಿಕೊಳ್ಳುತ್ತೇನೆ. ಆಮೋಸ್ ಚಾಪ್ಟರ್ 4 verse 13. Let us hear the reading. ಇಗೋ, ಪರ್ವತಗಳನ್ನು ರೂಪಿಸಿ ವಾಯುವನ್ನು ಸೃಷ್ಟಿಸಿ ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸಿ ಉದಯವನ್ನು ಅಂಧಕಾರವನ್ನಾಗಿ ಮಾಡಿ ಭೂಮಿಯ ಉನ್ನತ ಪ್ರದೇಶಗಳಲ್ಲಿ ನಡೆಯುವಾತನಿಗೆ ಸೇನಾಧೀಶ್ವರ ದೇವರಾದ ಯೆಹೋವನೆಂಬುದೇ ನಾಮಧೇಯ. ಆತನು ಸರ್ವಶಕ್ತನಾಗಿದ್ದಾನೆ. ಆತನು ಬೆಟ್ಟಗಳನ್ನ ಉಂಟು ಮಾಡಿದ್ದಾನೆ. ಆತನು ಸೃಷ್ಟಿಯನ್ನ ಉಂಟು ಮಾಡಿದ್ದಾನೆ. ಕಡಲನ್ನು ಒಣನೆಲವನ್ನು ಉಂಟು ಮಾಡಿದವನು ಎಂಬುದಾಗಿ ಯೋನ ತನ್ನ ವಾಕ್ಯದಲ್ಲಿ ಉಲ್ಲೇಖವನ್ನ ಮಾಡಿದ್ದಾನೆ. ಇಷ್ಟೊಂದು ಶಕ್ತಿಯುಳ್ಳ ದೇವರು ನಿಮ್ಮ ನನ್ನ ದೇವರಾಗಿದ್ದಾನೆ. ನಿಮ್ಮನ್ನು ನನ್ನನ್ನು ಆತನು ರಕ್ಷಿಸುವಂತವನಾಗಿದ್ದಾನೆ. ನಿಮ್ಮನ್ನು ನನ್ನನ್ನು ಆತನ ಬಳಿಗೆ ಇರಿಸಿಕೊಳ್ಳುವಂತವನಾಗಿದ್ದಾನೆ. ಮತ್ತೊಂದು ವಾಕ್ಯಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಮ್ಮ ದೇವರು ಮಹತ್ತರವಾದಂತ ದೇವರು ಮತ್ತು ಆತನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂಬ ಸಂಗತಿಗೆ ಒತ್ತು ಕೊಡುತ್ತಾ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 37ನೇ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಕ್ಷಮಿಸಿ, ಡ್ಯಾನಿಯಲ್ chapter 4 verse 37. Let us just consider that word. ಈಗ ನೆಬೂಕದ್ನೆಚ್ಚರನಾದ ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ, ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು ಎಂಬುದೇ. ನಮ್ಮ ಕರ್ತನ ಕಾರ್ಯಗಳು, ಆತನ ಕೃತ್ಯಗಳು ನ್ಯಾಯದಿಂದ ತುಂಬಿದೆ, ನೀತಿಯಿಂದ ತುಂಬಿದೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 4ನೇ ವಾಕ್ಯ. Let us hear the reading. Deuteronomy chapter 32 verse 4. Let us hear the reading. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು, ಯಥಾರ್ಥನೂ ಆಗಿದ್ದಾನೆ ಎಂಬುದೇ. ದೇವರ ಕೃತ್ಯಗಳು ಯಾವುದೇ ಕುಂದು ಇಲ್ಲ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಆತನ ಕೃತ್ಯಗಳು ನೀತಿಯಿಂದ ತುಂಬಿರುವಂತದ್ದಾಗಿದೆ, ಸತ್ಯದಿಂದ ತುಂಬಿರುವಂತದ್ದಾಗಿದೆ. ಓಶಿಯ ಚಾಪ್ಟರ್ 14 verse 9. Let us hear the reading. ಓಶಿಯ 14ನೇ ಅಧ್ಯಾಯ 9ನೇ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು,
ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು ಎಂಬುದೇ. ಪ್ರಿಯ ಪ್ರಿಯ ದೈವ ಜನರೇ, ಆತನ ನೀತಿ, ಆತನ ನ್ಯಾಯವನ್ನು ಕುರಿತು ಧ್ಯಾನಿಸುತ್ತಿದ್ದೇವೆ. ಮಾತ್ರವಲ್ಲ, ಆತನು ಪರಿಶುದ್ಧನಾದ ದೇವರೆಂಬುದಾಗಿ ಈ ವಾಕ್ಯ ಭಾಗ ವಿವರಿಸುವಂತದಾಗುವುದು. ನಮ್ಮ ಕರ್ತನು ಪರಿಶುದ್ಧ, ಆತನ ಗುಣ ಪರಿಶುದ್ಧವಾದುದು. ಈ ಪರಿಶುದ್ಧನಾದ ದೇವರು ಆತನ ನ್ಯಾಯವನ್ನ ಆತನು ಕೇಳುವಾತನಾಗಿದ್ದಾನೆ. ಈ ಲೋಕದಲ್ಲಿ ಎಷ್ಟೇ ಅನ್ಯಾಯ ಕಂಡು ಬಂದರೂ ಕೂಡ ದೇವರ ಮಕ್ಕಳೇ, ನೀವೆಂದೂ ಕೂಡ ಧೃತಿಗೆಡಬೇಡಿರಿ. ಇಷ್ಟೊಂದು ಅನ್ಯಾಯವಾಗುತ್ತಿದೆಯಲ್ಲ, ಆಂಟಿ ಕನ್ವರ್ಷನ್ ಬಿಲ್ ಅನ್ನ ತರ್ತಾ ಇದ್ದಾರಲ್ಲ, ತಂದಿದ್ದಾರಲ್ಲ, FCRA ಫಾರಿನ್ ಮಿಷನರಿ ಫಂಡ್ಸ್ ಕಾಂಟ್ರಿಬ್ಯೂಷನ್ ಇನ್ ಇಂಡಿಯಾ ಮತ್ತು ಹೊರ ದೇಶಗಳಿಂದ ಕೊಡುವಂತ ಈ ಒಂದು ದಾನವನ್ನ ನಿಲ್ಲಿಸಿ ದೇವರ ಮಕ್ಕಳ ಸಂಪತ್ತನ್ನ ಆಕ್ರಮಣ ಮಾಡಿಕೊಳ್ಳಬೇಕು, ಸ್ವಾಧೀನ ಮಾಡಿಕೊಳ್ಳಬೇಕು ಎಂಬುದಾಗಿ ಕಾನೂನನ್ನ, ಸಂವಿಧಾನಾತ್ಮಕ ಕಾನೂನುಗಳನ್ನ ತರಲು ಪ್ರಯತ್ನಿಸುತ್ತಿದ್ದಾರಲ್ಲ, ನಿಲ್ಲಿಸಲು ಸಾಧ್ಯವಾ? ಖಂಡಿತವಾಗಿ ಸಾಧ್ಯ ಎಂಬುದಾಗಿ ಹೇಳುತ್ತೇನೆ. ಹೇಗೆ? ನಮಗೊಬ್ಬ ಕರ್ತನಿದ್ದಾನೆ, ಆತನು ಪ್ರಾರ್ಥನೆಯನ್ನ ಕೇಳುವಂತ ದೇವರು. ನಮಗೊಬ್ಬ ದೇವರಿದ್ದಾನೆ, ಆತನು ಪವಿತ್ರನಾದ ದೇವರು. ಆತನು ಅನ್ಯಾಯವನ್ನು ನೋಡಿ ಮೌನದಿಂದಿರುವುದಿಲ್ಲ, ಅದಕ್ಕೆ ಬದಲಾಗಿ ಆತನು ನ್ಯಾಯ ತೀರಿಸುವಾತನಾಗಿದ್ದಾನೆ. ನೀವು ನಾನು ಮನೋವ್ಯತೆಯಿಂದ ಪ್ರಾರ್ಥಿಸುವುದಾದರೆ, ವ್ಯಾಕುಲದಿಂದ ಪ್ರಾರ್ಥಿಸುವುದಾದರೆ, ತುಟಿಗಳಿಂದ ಮಾತ್ರ ಅಲ್ಲ, ಹೃದಯದ ಆಳದಿಂದ ಪ್ರಾರ್ಥಿಸುವುದಾದರೆ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನು ದೊಡ್ಡ ಕಾರ್ಯವನ್ನ ಮಾಡುವಾತನಾಗಿದ್ದಾನೆ. ನಾನು ಆಗಲೇ ನಿಮ್ಮ ಗಮನಕ್ಕೆ ತಂದಿದ್ದೇನೆ, ನಹುಮ 1ನೇ ಅಧ್ಯಾಯ 3 ಮತ್ತು 6 ವಾಕ್ಯಗಳು. ಆತನು ಪವಿತ್ರನಾದ ದೇವರು. ಕೀರ್ತನೆ 19ನೇ ಅಧ್ಯಾಯ 9ನೇ ವಾಕ್ಯ, ಆತನು ಮಾತಾಡಿದ್ರೆ ಸರಿಯಾಗಿ ಮಾತಾಡ್ಬೇಕು. ಬಿಲ್ ಕಟ್ತಾರ ಅವ್ರು ಹೇಳು. ನಾನು ಹೌದು ಪ್ರೇಯರ್ ಮೀಟಿಂಗ್ ನಡೀತಾ ಐತೆ, ಹಂಗೆ ಹೋಗೋದು. ಸಾಲ್ಮನ್, ಯು ಕ್ಯಾನ್ ಮ್ಯೂಟ್. ಸುಪ್ರಿಯರೇ, ನೀವು ತಾವುಗಳು ಅರ್ಥ ಮಾಡಿಕೊಳ್ಳ್ರಿ. ನಮ್ಮ ಕರ್ತನು ಆತನು ಪವಿತ್ರನಾಗಿದ್ದಾನೆ, ಆತನು ನ್ಯಾಯವನ್ನ ಕೇಳುತ್ತಾನೆ. ನೀವು ನಾನು ಮಾಡಬೇಕಾದದಿಷ್ಟೇ, ಆತನಿಗೆ ನಾವು ಮೊರೆ ಇಡಬೇಕು. ಆತನನ್ನ ನಾವು ಸಂಪೂರ್ಣವಾಗಿ ಆತನ ನ್ಯಾಯ ತೀರ್ಪಿನಲ್ಲಿ ಭರವಸೆ ಇಡಬೇಕು. ಈ ಲೋಕದಲ್ಲಿ ನ್ಯಾಯ ತೀರ್ಪುಗಳು ಒದಲು ಬದಲಾಗಬಹುದು, ಆದರೆ ಕರ್ತನು ನೀತಿಯಿಂದ ನ್ಯಾಯವನ್ನ ಆತನು ತೀರಿಸುವಾತನಾಗಿದ್ದಾನೆ. ಆದ ಕಾರಣ ಆತನು ಸರ್ವ ಜನಾಂಗಗಳ ಅರಸನೆಂಬುದಾಗಿ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವುಗಳು ಗಮನಿಸುತ್ತೇವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ಸತ್ಯವೂ ನ್ಯಾಯವೂ ಸತ್ಯವೂ ಆಗಿವೆ. ಹೌದು ಪ್ರಿಯ ದೈವ ಜನರೇ, ಆತನು ಯಹೂದ್ಯರ ಅರಸನು ಮಾತ್ರವಲ್ಲ, ಆತನು ರಕ್ಷಣೆ ಹೊಂದಿದಂತ ಕ್ರೈಸ್ತರ ಅರಸನು ಮಾತ್ರವಲ್ಲ. ದೇವರ ವಾಕ್ಯ ಹೇಳುತ್ತದೆ ಆತನು ಸರ್ವ ಜನಾಂಗಗಳ ಅರಸನೆಂಬುದಾಗಿ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಕೀರ್ತನೆ 66 4ನೇ ವಾಕ್ಯ, Psalm 66 verse 4. Let us hear the reading. ಸರ್ವ ಭೂನಿವಾಸಿಗಳು ನಿನಗೆ ಎರಗಿ ಭಜಿಸುತ್ತಾ ನಿನ್ನ ನಾಮವನ್ನು ಕೀರ್ತಿಸುವರು ಎಂದು ಭಿನ್ನಯಿಸಿರಿ. ಸರ್ವ ಜನಾಂಗಗಳು ಆತನನ್ನು ಆರಾಧಿಸುತ್ತಾರೆ. ಮತ್ತೊಂದು ವಾಕ್ಯಕ್ಕೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಕಳೆದ ಧ್ಯಾನದಲ್ಲೂ ತಂದಿದ್ದೇನೆ, ಪುನಃ ವಾಕ್ಯಕ್ಕೆ ಒತ್ತು ಕೊಡುವ ಸಲುವಾಗಿ ತೆಗೆದುಕೊಂಡು ಹೋಗುತ್ತಿದ್ದೇನೆ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 66ನೇ ಅಧ್ಯಾಯ 23ನೇ ವಾಕ್ಯ, Isaiah chapter 66 verse 23. Let us hear the reading. ಪ್ರತಿಯೊಂದು ಅಮಾವಾಸ್ಯೆಯಲ್ಲಿಯೂ ಒಂದೊಂದು ಸಬ್ಬತ್ ದಿನದಲ್ಲಿಯೂ ಸಕಲ ನರಜನ್ಮದವರು ನನ್ನ ಸನ್ನಿಧಿಯಲ್ಲಿ ಎರಗುವುದಕ್ಕೆ ಬರುವರು. ಇದು ಯೆಹೋವನ ನುಡಿ ಎಂಬುದೇ. ಪ್ರಿಯರೇ, ಪ್ರತಿ ದೇಶ, ಪ್ರತಿ ಜನ ಅವರು ಎಲ್ಲಿಗೆ ಬರುತ್ತಾರೆ? ಯೆರೂಸಲೇಮಿಗೆ ಬರುತ್ತಾರೆ. ಅಲ್ಲಿ ಕರ್ತನನ್ನು ಬಂದು ಅವರು ಆರಾಧಿಸುತ್ತಾರೆ. ಆತನು ಸರ್ವ ಜನಾಂಗಗಳ ಅರಸನಾಗಿದ್ದಾನೆ. ಈ ಸರ್ವ ಜನಾಂಗಗಳ ಅರಸನು ನಿಮ್ಮ ಅರಸನು, ನನ್ನ ಅರಸನಾಗಿದ್ದಾನೆ. ಫಿಲಿಪಿಯ 2ನೇ ಅಧ್ಯಾಯ 9ರಿಂದ 11 ವಾಕ್ಯಗಳು. ಸರ್ವ ಜನಾಂಗಗಳು ಆತನಿಗೆ ಮೊಣಕಾಲನ್ನ ಊರುವಂತದಾಗಿದೆ. ಫಿಲಿಪಿಯನ್ಸ್ ಚಾಪ್ಟರ್ 2 verse 9 to 11.
ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದೇ. ಎಲ್ಲರೂ ಅಡ್ಡ ಬೀಳುತ್ತಾರೆ, ಎಲ್ಲರೂ ಅಡ್ಡ ಬೀಳುತ್ತಾರೆ. ಸರ್ವಲೋಕದಲ್ಲಿ, ಭೂಲೋಕದಲ್ಲಿ, ಪರಲೋಕದಲ್ಲಿ, ಪಾತಾಳದಲ್ಲಿರುವ ಪ್ರತಿಯೊಬ್ಬರು ಕೂಡ ಆತನಿಗೆ ಅಡ್ಡ ಬಿದ್ದು ಆತನನ್ನು ಆರಾಧಿಸುತ್ತಾರೆ. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 4ನೇ ವಾಕ್ಯ, ಕರ್ತನೆ ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಕೂಗುವಂತದಾಗಿದೆ. ಹೌದು ಪ್ರಿಯರೇ, ಕರ್ತನ ಭಯವೇ ಜ್ಞಾನಕ್ಕೆ ಮೂಲ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಾಕ್ಯ. ಕರ್ತನ ಭಯವೇ ಜ್ಞಾನಕ್ಕೆ ಮೂಲ. ಆತನ ಮೇಲೆ ನಾವು ಭಯವನ್ನು ತೋರ್ಪಡಿಸುವಾಗ ಆತನು ತಿಳುವಳಿಕೆಯನ್ನ ಕೊಡುವಾತನಾಗಿದ್ದಾನೆ. ಈ ವಿಲ್ ಗಿವ್ ಅಂಡರ್ಸ್ಟ್ಯಾಂಡಿಂಗ್. ಆತನು ವಿವೇಕವನ್ನ ಕೊಡುವಾತನಾಗಿದ್ದಾನೆ. ನಾವು ಲೋಕಕ್ಕೆ ಭಯಪಡುವಂತ ಜನರಲ್ಲ, ನಾವು ದೇವರಿಗೆ ಭಯಪಡುವಂತ ಜನರಾಗಿದ್ದೇವೆ. ಭಯ ಅದರ ಅರ್ಥವೇನು? ದೇವರನ್ನು ನೋಡ್ರೆ ನಾವು ಅವಿತುಕೊಳ್ಳುವಂಥದ್ದಲ್ಲ. ಆತನು ಎಷ್ಟೊಂದು ಪರಿಶುದ್ಧನಾಗಿದ್ದಾನೆ, ಆತನು ಎಷ್ಟೊಂದು ಜೀವ ಸ್ವರೂಪನಾಗಿದ್ದಾನೆ ಎಂಬುದನ್ನ ನಾವು ಗ್ರಹಿಸಿಕೊಂಡವರಾಗಿ ಆತನ ವಾಕ್ಯಗಳನ್ನ ಕೈಗೊಳ್ಳುವಂತವರಾಗಿದ್ದೇವೆ. ಅದುವೇ ಭಯ. ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ಯಾಕೋಬ ತನ್ನ ಮಗನನ್ನ ವಧಿಸಲು ಕತ್ತಿಯನ್ನ ತೆಗೆದುಕೊಂಡಾಗ ದೇವದೂತನು ಆತನಿಗೆ ಪ್ರತ್ಯಕ್ಷನಾಗಿ ಆತನ ತಡೆದನೆಂಬುದಾಗಿ ನಾವುಗಳು ನೋಡುತ್ತೇವೆ. ದೇವರ ಅಬ್ರಾಮನೊಂದಿಗೆ ಮಾತನಾಡ್ತಾ ಇದ್ದಾನೆ. ಈಗ ನೀನು ದೇವರ ಮೇಲೆ ಭಯಭಕ್ತಿ ಉಳ್ಳವನೆಂಬುದಾಗಿ ನನಗೆ ಗೊತ್ತಾಯಿತು ಎಂಬುದಾಗಿ ದೇವರು ತಿಳಿಸುತ್ತಿದ್ದಾನೆ. ಹೌದು ಪ್ರಿಯ ಸೋದರ ಸೋದರಿಯರೇ, ನೀವು ನಾನು ದೇವರಿಗೆ ಭಯಪಡುವಂತ ಮಕ್ಕಳಾಗಿ ಜೀವಿಸೋಣ. ಆತನ ವಾಕ್ಯಕ್ಕೆ ಭಯಪಡುವಂತ ಮಕ್ಕಳಾಗಿ ಜೀವಿಸೋಣ. ಮತ್ತಾಯ 10:28, ದೇಹವನ್ನು, ಪ್ರಾಣವನ್ನು, ದೇಹವನ್ನು, ಆತ್ಮವನ್ನು ನರಕದ ಬೆಂಕಿಗೆ ಹಾಕುವಾತನಿಗೆ ಭಯಪಡಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಒಂದು ದಿನ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ಆತನನ್ನ ಅರಸನೆಂಬುದಾಗಿ ಆರಾಧಿಸುತ್ತೇವೆ. ಆತನು ಸರ್ವಶಕ್ತನಾದ ದೇವರೆಂಬುದಾಗಿ ಆರಾಧಿಸುತ್ತೇವೆ. ಆತನು ಸರ್ವ ಜನಾಂಗಗಳ ಅರಸನೆಂಬುದಾಗಿ ಆತನನ್ನು ಆರಾಧಿಸುವಂತವರಾಗಿದ್ದೇವೆ. ಆತನು ಪರಿಶುದ್ಧನೆಂಬುದಾಗಿ ಆರಾಧಿಸುವಂತವರಾಗಿದ್ದೇವೆ. ಆದ ಕಾರಣ ಪ್ರಿಯ ದೈವ ಜನರೇ, ನೀವು ನಾನು ಈ ಲೋಕದಲ್ಲಿ ಜೀವಿಸುವಾಗ ದೇವರ ಮೇಲೆ ಭಯಭಕ್ತಿ ಉಳ್ಳ ಜೀವಿತವನ್ನ ಜೀವಿಸೋಣ. ಯೋಬ 1ನೇ ಅಧ್ಯಾಯ, ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಥಾಮಸ್ ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದಾಗಿ ದೇವರಾತ್ಮನು ಸಾಕ್ಷಿ ಕೊಡುತ್ತಾನ. ಪ್ರಿಯ ಸೋದರ ಸೋದರಿಯರೇ, ನನ್ನ ಹೆಸರಿನ ಜಾಗದಲ್ಲಿ ನಿಮ್ಮ ಹೆಸರನ್ನ ನೀವು ಹಾಕಿಕೊಂಡು ಹೇಳಿಕೊಳ್ಳಿರಿ. ನೀವು ನಾನು ದೇವರಿಗೆ ಭಯಪಡುವಂತ ಜೀವಿತ, ನಿನ್ನ ನಾಮಕ್ಕೆ ಭಯಪಡುವವರು ನೀವು ನಾನು ಆತನ ನಾಮಕ್ಕೆ ಭಯಪಡೋಣ. ಮಾರ್ಕ 1ನೇ ಅಧ್ಯಾಯ, ಮಾರ್ಕ 3ನೇ ಅಧ್ಯಾಯ. ದೆವ್ವಗಳು ಆತನನ್ನು ನೋಡಿ ಭಯಪಟ್ಟವು. ದೆವ್ವಗಳು ಆತನ ಮಾತನ್ನ ಕೇಳಿ ಅವು ಮನುಷ್ಯನನ್ನ ಬಿಟ್ಟು ಅವುಗಳು ಓಡಿಯೋದು. ಹೌದು ಕರ್ತನೆ, ಹೌದು ಪ್ರಿಯ ಸೋದರ ಸೋದರರೇ, ನಮ್ಮ ದೇವರು ಶಕ್ತಿಯುಳ್ಳ ದೇವರು. ಆತನು ಎಲ್ಲವುಗಳ ಮೇಲೆ ಶಕ್ತಿಯನ್ನ ಹೊಂದಿದ್ದಾನೆ. ನ್ಯಾಯ ತೀರ್ಪು ಖಂಡಿತವಾಗಿ ಪ್ರಕಟಣೆ ಗ್ರಂಥದಲ್ಲಿ 15ನೇ ಅಧ್ಯಾಯದಲ್ಲಿ 7 ಪಾತ್ರೆಗಳ ನ್ಯಾಯ ತೀರ್ಪು ಉಂಟು. 7 ಪಾತ್ರೆಗಳ ನ್ಯಾಯ ತೀರ್ಪಿನ ಮೂಲಕ ದೇವರು ತನ್ನ ನ್ಯಾಯ ತೀರ್ಪನ್ನ ಕೊನೆಗೊಳಿಸುವಾತನಾಗಿದ್ದಾನೆ. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವಾಲಯವನ್ನ ನಾವು ನೋಡುತ್ತೇವೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಾಕ್ಯ, 8ನೇ ಅಧ್ಯಾಯ 3ನೇ ವಾಕ್ಯ, 11ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ದೇವಾಲಯವನ್ನ ಕುರಿತು ಯೋಹಾನನು ಮಾತನಾಡುತ್ತಿದ್ದಾನೆ. ಇಲ್ಲಿ ಪರಲೋಕದಲ್ಲಿ ತೆರೆಯಲ್ಪಟ್ಟಂತ ದೇವಾಲಯವನ್ನ ಕುರಿತು ಆತನು ಮಾತನಾಡುತ್ತಿದ್ದಾನೆ. ಮಾತ್ರವಲ್ಲ, ಈ ಒಂದು ದೇವಾಲಯದಲ್ಲಿ ದೇವದರ್ಶನ ಗುಡಾರಕ್ಕೆ ಹೋಲಿಸುತ್ತಾ ಆತನು ತಿಳಿಸುತ್ತಿದ್ದಾನೆ. ಅದರೊಳಗಡೆ ಏನು ಇಡಲ್ಪಟ್ಟಿದೆ? ಅದರೊಳಗಡೆ ದೇವರ ಆಜ್ಞೆಗಳ ಫಲಕಗಳು ಇಡಲ್ಪಟ್ಟಿವೆ. ಹೌದು ಪ್ರಿಯ ಸೋದರ ಸೋದರಿಯರೇ, ಈ ಒಂದು ದೇವದರ್ಶನ ಗುಡಾರವನ್ನ ಮೋಶೆಯ ಮೂಲಕ ದೇವರು ವಿಮೋಚನಾ ಕಾಂಡದಲ್ಲಿ ಅವರ ಪ್ರಯಾಣದಲ್ಲಿ ಆತನು ಸಿದ್ಧ ಮಾಡಿದನು. ಈ ಒಂದು ದೇವದರ್ಶನದ ಗುಡಾರದಲ್ಲಿ ದೇವರು ತನ್ನ ಸಮ್ಮುಖವನ್ನ ಅವರಿಗೆ ತೋರ್ಪಡಿಸಿದನು. ಈ ದೇವದರ್ಶನ ಗುಡಾರದಲ್ಲಿ ಬಂದು ದೇವರ ಮಕ್ಕಳು ಬಂದು ಆತನನ್ನ ಆರಾಧಿಸಿದರು, ಆತನನ್ನ ಘನಪಡಿಸಿದರು. ಪ್ರಿಯರೇ, ನಿಮ್ಮ
ಗಮನಕ್ಕೆ ಒಂದು ಚಿಕ್ಕ ಸಂಗತಿಯನ್ನು ತರಲು ಬಯಸುತ್ತೇನೆ. ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ RPC ಲೇಔಟ್ ಬಳಿ ಪಾಸ್ಟರ್, ನಿಮ್ಮಲ್ಲಿ ಅನೇಕರಿಗೆ ಗೊತ್ತುಂಟು, ಪಾಸ್ಟರ್ ಹೇಮಂತ್ ಇದ್ದಾರೆ. ಇವರು ಬಹಳ ಪ್ರಯಾಸ ಪಟ್ಟು ಈ ದೇವದರ್ಶನ ಗುಡಾರ ವಿಮೋಚನಾ ಕಾಂಡದಲ್ಲಿ ಯಾವ ರೀತಿಯಾಗಿ ಮೋಶೆ ನಿರ್ಮಾಣ ಮಾಡಿದರೋ ಅದರ ಒಂದು ರಿಪ್ಲಿಕಾ ಅಂದ್ರೆ ಅದರ ಹಾಗೆ ಒಂದು ಚಿಕ್ಕದಾದಂತ ಒಂದು ಗುಡಾರವನ್ನ ಅವರು ಸಿದ್ಧ ಮಾಡಿದ್ದಾರೆ. ನಾನು ನನ್ನ ಕುಟುಂಬ ಹಲವಾರು ವರ್ಷಗಳ ಹಿಂದೆ ಅದನ್ನ ನಾವು ನೋಡಿದೆವು. ದೇವರ ನಾಮಕ್ಕೆ ಸ್ತೋತ್ರ. ಈಗ ಅವರು ಇನ್ನೂ ಅದನ್ನ ಅಪ್ಗ್ರೇಡ್ ಮಾಡಿದ್ದಾರೆ ಎಂಬುದಾಗಿ ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ರಾಜ್ಯದ ಹಲವಾರು ಸ್ಥಳಗಳಲ್ಲಿ ಅವುಗಳನ್ನು ತೆಗೆದುಕೊಂಡು ಹೋಗಿ ಅದನ್ನ ಅನೇಕರಿಗೆ ತೋರ್ಪಡಿಸುವಂತವರಾಗಿದ್ದಾರೆ. ನಿಮ್ಮ ರಾಜ್ಯಕ್ಕೆ ನಿಮ್ಮ ಊರುಗಳಿಗೆ ಬರುವುದಾದರೆ ಖಂಡಿತವಾಗಿ ನಾನು ತಿಳಿಯಪಡಿಸುತ್ತೇನೆ. ಸಹೋದರನ ಬಳಿ ಕೇಳಿ ತಿಳಿಯಪಡಿಸ್ತೇನೆ. ದಯಮಾಡಿ ನೀವು ಅದನ್ನ, ದೇವರು ನಿಮಗೆ ಅವಕಾಶವನ್ನ ಕೊಡುವುದಾದರೆ ಆ ಒಂದು ದೇವದರ್ಶನ ಗುಡಾರದ ಆ ಒಂದು ಚಿಕ್ಕ ಮಾದರಿಯನ್ನ ನೀವು ನೋಡಿ ಆ ದೇವರ ಕಾರ್ಯಗಳನ್ನ ಹೆಚ್ಚಾಗಿ ನಂಬಬಹುದು, ಆತನ ಮೇಲೆ ಭರವಸೆಯನ್ನ ಇಡಬಹುದು. ಈ ಒಂದು ಗುಡಾರದಲ್ಲಿ ದೇವರ ನಿಬಂಧನೆ, ದೇವರ ಆಜ್ಞೆಯನ್ನ ಕುರಿತು ನಾವುಗಳು ಗಮನಿಸುವಂತವರಾಗಿದ್ದೇವೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ವಿಮೋಚನಾ ಕಾಂಡ 40ನೇ ಅಧ್ಯಾಯ 20ನೇ ವಾಕ್ಯ. Exodus chapter 40 verse 20. Let us hear the reading. ಅವನು ಆಜ್ಞಾಶಾಸನಗಳನ್ನು ಮಂಜೂಷದಲ್ಲಿಟ್ಟು ಮಂಜೂಷಕ್ಕೆ ಕೋಲುಗಳನ್ನು ಕೊಟ್ಟು. ಪ್ರಿಯರಿ, ಆಜ್ಞಾಶಾಸನವನ್ನ ಮಂಜೂಷದಲ್ಲಿ ಇಟ್ಟನು. ಅದೇ ರೀತಿಯಾಗಿ ಈ ವಾಕ್ಯ ಭಾಗದ ಮೂಲಕ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಯಾವ ರೀತಿಯಾಗಿ ಈ ಲೋಕದಲ್ಲಿ ಮೋಶೆ ಮೂಲಕ ದೇವರು ದೇವದರ್ಶನ ಗುಡಾರವನ್ನ ನಿರ್ಮಾಣ ಮಾಡಿದನೋ, ಪರಲೋಕದಲ್ಲಿ ಕೂಡ ಅದರ ನಮೂನೆ ಆ ರೀತಿಯಾಗಿರುತ್ತದೆ. ಅದರ ನಮೂನೆ ಹೇಗಿರ್ತದೆ? ಹೊರಗಣ ಆವರಣ ಮತ್ತು ಮಧ್ಯದ ಆವರಣ ಮತ್ತು ಅಂತ ಸ್ಥಳ. ಈ ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರು ಆತನು ಉಪಸ್ಥಿತನಿರುತ್ತಾನೆ. ಈ ಮಹಾಪರಿಶುದ್ಧ ಸ್ಥಳದಿಂದ ದೇವರು ತನ್ನ ಮಹಿಮೆಯನ್ನ, ತನ್ನ ಸಮ್ಮುಖವನ್ನ ಆತನು ತೋರ್ಪಡಿಸಿಕೊಳ್ಳುವ ಆತನಾಗಿದ್ದಾನೆ. ಸಮಯದ ಅಭಾವದ ಕಾರಣ ನಾನು ವಾಕ್ಯದ ಧ್ಯಾನವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ದೇವರ ಚಿತ್ರದಾದ್ರೆ ಮುಂದಿನ ಧ್ಯಾನದಲ್ಲಿ ಇದನ್ನ ನಾವು ಧ್ಯಾನಿಸುತ್ತಾ ಹೋಗೋಣ. ಪ್ರಿಯರೇ, ಕೇಳಿದಂತ ವಾಕ್ಯಗಳನ್ನ ಮರೆಯಬೇಡ್ರಿ. ಈ ವಾಕ್ಯಗಳನ್ನ ಓದುವಂತವರು, ವಾಕ್ಯವನ್ನ ಕೇಳುವಂತವರು, ಈ ವಾಕ್ಯವನ್ನ ಕೈಗೊಂಡು ನಡೆಯುವಂತವರು ಧನ್ಯರಾಗಿದ್ದಾರೆ. ಕರ್ತನ ಬರುವಿಕೆ ಸಮೀಪವಾಗಿದೆ. ಈ ಲೋಕದಲ್ಲಿ ಜರುಗುವಂತಹ ಸ್ಥಿತಿಗತಿಗಳನ್ನ ನಾವು ನೋಡುವಾಗ, ಭೂಕಂಪಗಳಾಗುವುದನ್ನು ನೋಡುವಾಗ, ಎಲ್ಲವುಗಳ ಆ ಕಾರ್ಯಗಳನ್ನು ನಾವು ನೋಡುವಾಗ, ಮನುಷ್ಯ ಕುಮಾರನು ಬರುವ ಗಳಿಗೆ ಹತ್ತಿರವಾಗಿದೆ. ಆತನು ಬರುವುದಕ್ಕೆ ಮುಂಚೆ ಸಭೆ ಎತ್ತಲ್ಪಡಬೇಕು. ಆದ ಕಾರಣ ನೀವು ನಾನು ಅಜಾಗರೂಕರಾಗಿ ಜೀವಿಸದೆ ಜಾಗರೂಕತೆಯ ಜೀವಿತವನ್ನ ಜೀವಿಸೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.